ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, 2029ಕ್ಕೂ ಮೊದಲು ಪಾಕಿಸ್ತಾನ ಯಾವುದೇ ಯುದ್ಧವನ್ನ ಮಾಡದೆ ನಾಶ ಆಗುತ್ತಾ? ಎಸ್, ಖಂಡಿತ ನಾಶ ಆಗತ್ತೆ. ಅಂಡ್ ಆ ನಾಶಕ್ಕೆ ಪಾಕಿಸ್ತಾನವೇ ಮುನ್ನುಡಿಯನ್ನ ಬರೆದಿದ್ದಾಗಿದೆ. ಹೇಗೆ ಅನ್ನುವಂಥದ್ದನ್ನ ಇವತ್ತಿನ ಈ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ವೀಕ್ಷಕರ, ಒಂದು ಕಡೆ ಏಪ್ರಿಲ್ 28ನೇ ತಾರೀಕಿಗೆ ಆಸಿಮ್ ಮುನೀರ್ ಅದೇ ರೀತಿ ಶಹಬಾಜ್ ಶರೀಫ್ ಸೇರಿ ಕ್ರಿಪ್ಟೋ ಫಂಡ್ಗೆ ಮಾರಾಟ ಮಾಡ್ತಾರೆ. ಇನ್ನೊಂದು ಕಡೆ ನೋಡಿದ್ರೆ ಬಲೂಚ್, ಸಿಂಧ್, ಪಶ್ತೂನ್ ಇವೆಲ್ಲವೂ ಕೂಡ ಮೊದಲಿಗಿಂತ ಬಹಳ ಹೆಚ್ಚು ಬಿಸಿ ಬಿಸಿಯಾಗಿ ಕೊತ ಅಂತ ಕುದಿತಾ ಇವೆ. ಆದ್ರೂ ಇವೆಲ್ಲದರಿಂದಾಗಿ ಪಾಕಿಸ್ತಾನದ ನಾಶ ಹೇಗೆ ಆಗುತ್ತೆ? ಖಂಡಿತ ಆಗುತ್ತೆ. ಅದಕ್ಕೆ ಬಹಳಷ್ಟು ಕಾರಣಗಳು ಕೂಡ ಇದೆ. ಮೊದಲನೇದಾಗಿ ಆರ್ಥಿಕ ಟೈಮ್ ಬಾಂಬ್. ಮುಖ್ಯವಾಗಿ ಇವತ್ತು ಪಾಕಿಸ್ತಾನ ಆರ್ಥಿಕತೆಯ ಶಾಶ್ವತ ಬಿಕ್ಕಟ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಪಾಕಿಸ್ತಾನ 1958ರಿಂದ 25ಕ್ಕೂ ಹೆಚ್ಚು ಬಾರಿ IMFನಿಂದ ಸಾಲವನ್ನು ತಗೊಂಡಿದೆ. 2023ರಿಂದ 24ರ ಅವಧಿಯಲ್ಲಿ 3 ಬಿಲಿಯನ್ ಸಾಲ, ಅದೇ ಮೇ 2025ರಲ್ಲಿ ಮತ್ತೆ 1.7 ಬಿಲಿಯನ್ ಸಾಲವನ್ನ ಪಾಕಿಸ್ತಾನ IMFನಿಂದ ಪಡ್ಕೊಂಡಿದೆ. ಈ ಕಡೆ ನೋಡಿದ್ರೆ ಇವರ ಮರುಪಾವತಿ ಲಿಸ್ಟ್ ಇದೆಯಲ್ಲ, ಅದು ಇನ್ನೂ ದೊಡ್ಡದಿದೆ. ಚೈನಾ, ಸೌದಿ ಅರೇಬಿಯಾ, UAE ಹೀಗೆ ಒಂದಷ್ಟು ದೇಶಗಳಿಗೆ ಒಟ್ಟು ತಾವು ತಗೊಂಡಂತಹ ಸುಮಾರು 77 ಬಿಲಿಯನ್ ಸಾಲವನ್ನು ಕೊಡೋದಕ್ಕೆ ಬಾಕಿ ಇದೆ. ಈಗ ಇಲ್ಲಿ ಪಾಕಿಸ್ತಾನ ಸಾಲವನ್ನು ತಗೊಳ್ತಾ ಇದೆಯಲ್ಲ, ಆ ಸಾಲ ಅರ್ಧಕ್ಕರ್ಧ ಈಗ ಅವ್ರು ತಗೊಂಡಿರುವಂತಹ ಸಾಲದ ಮರುಪಾವತಿಗೆ ಹೋಗ್ತಾ ಇದೆ. ಅಂತಹ ದೊಡ್ಡ ಸಂಕಷ್ಟದಲ್ಲಿ ಇವತ್ತು ಪಾಕಿಸ್ತಾನ ಬಿದ್ದು ಒದ್ದಾಡ್ತಾ ಇದೆ. ಈ ಸಾಲದ ತಲೆನೋವು ಸಾಲದಕ್ಕೆ ಪಾಕಿಸ್ತಾನ ಅಮೆರಿಕ ಕ್ರಿಪ್ಟೋ ಒಪ್ಪಂದಕ್ಕೆ ಸಹಿಯನ್ನು ಕೂಡ ಹಾಕೊಳ್ಳುತ್ತೆ. ಆಸಿಮ್ ಮುನೀರ್ ಕೂಡ ಈ ಒಪ್ಪಂದದ ಭಾಗ ಆಗಿದ್ರು ಬಿಡಿ. ಅವರು ಒಪ್ಪಂದದ ಭಾಗ ಮಾತ್ರ ಅಲ್ಲ, ಈಗದ ಮಟ್ಟಿಗೆ ನೋಡೋದಾದ್ರೆ ಅಮೆರಿಕದ ಭಾಗನೇ ಆಗಿ ಹೋಗ್ಬಿಟ್ಟಿದ್ದಾರೆ. ಪಾಕಿಸ್ತಾನವನ್ನ ಸಂಕಷ್ಟಕ್ಕೆ ದೂಡೋದ್ರಲ್ಲಿ ಈ ವ್ಯಕ್ತಿ ಬಹಳ ದೊಡ್ಡ ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳಿದ್ರು ಖಂಡಿತವಾಗ್ಲೂ ತಪ್ಪಾಗಲ್ಲ. ವೀಕ್ಷಕರು, ಇಲ್ಲಿ ಈ ಕ್ರಿಪ್ಟೋ ಡೀಲ್ಗೆ ಸಹಿ ಹಾಕೋದ್ರ ಅರ್ಥ ಏನು ನೋಡಿ. ಪಾಕಿಸ್ತಾನದ ಎಲ್ಲಾ ಸರ್ಕಾರಿ ಸ್ವತ್ತುಗಳು ಆ ವೇದಿಕೆಯಲ್ಲಿ ಅವರಿಗೆ ಮಾರಾಟಕ್ಕೆ ಲಭ್ಯ ಇರುತ್ತೆ. ಹಾಗಾದ್ರೆ ಇಂತಹ ಒಂದು ಕೆಟ್ಟ ಡೀಲಿಗೆ ಇವರು ಯಾಕೆ ಸಹಿಯನ್ನ ಹಾಕಬೇಕಾಗಿತ್ತು ಅಂತ ಕೇಳಬಹುದು. ನಾನು ಆಗ್ಲೇ ಹೇಳಿದೀನಿ, ಪಾಕಿಸ್ತಾನದ ಆರ್ಥಿಕತೆಯ ಪರಿಸ್ಥಿತಿ ಇವತ್ತು ಹೇಗಿದೆ ಅನ್ನುವಂಥದ್ದನ್ನ. ಆಮೇಲೆ IMF ಕೂಡ ಅಷ್ಟೇ, ಇವರು ಸಾಲ ಸಾಲ ಅಂತ ಹತ್ತು ಕರೆದು ನಾಟಕವನ್ನ ಮಾಡ್ತಾ ಇದ್ದಾರಲ್ವಾ, ಅದಕ್ಕೆ ಸುಮಾರು 11ಕ್ಕೂ ಹೆಚ್ಚು ನಿರ್ಬಂಧಗಳನ್ನ ಈಗ ಸಾಲ ತಗೊಳ್ಳೋದಕ್ಕೆ ವಿಧಿಸಿದ್ದಾರೆ. ಆ ಕುಣಿಕೆಯನ್ನ ಬಿಗಿಗೊಳಿಸಿದ್ದಾರೆ. ಹಾಗಾಗಿ ಅವರಿಗೆ ಈ ಡೇಂಜರಸ್ ಡೀಲ್ಗೆ ಹಣಕ್ಕೋಸ್ಕರ ಸೈನ್ ಮಾಡಬೇಕಾಯ್ತು. ಆ ಕಡೆ ಅಮೆರಿಕ ಜೊತೆಗೆ ಈ ಡೀಲ್ಗೆ ಸೈನ್ ಅನ್ನ ಹಾಕಿದಾಗ ಈ ಕಡೆ ಚೈನಾಗೆ ಸಿಟ್ಟು ಬರುತ್ತೆ. ಈಗಂತೂ ಚೈನಾ ಪಾಕಿಸ್ತಾನದ ಜೊತೆಗೆ ತನ್ನ ಲಾಭಕ್ಕೋಸ್ಕರ ನಿಂತಿದೆ ಅನ್ನೋದು ಬಿಟ್ರೆ ಅವರಿಗೆ ಅಮೆರಿಕ ಜೊತೆಗೆ ಇರುವಂತಹ ಈ ಪಾಕಿಸ್ತಾನದ ಮೇಲೆ ಒಂಚೂರು ಒಲವು ಇಲ್ಲ. ಇದರ ಮಧ್ಯೆ ನಿಮಗೆ ಗೊತ್ತು, ಜೈಶಂಕರ್ಜಿ ಚೈನಾಗೆ ಹೇಗೆ ಬಿಸಿಯನ್ನ ಮುಟ್ಟಿಸಿದ್ದಾರೆ ಅಂತ. ನಮಗೂ ಭಯೋತ್ಪಾದನೆಗೂ ಆಗಬರಲ್ಲ, ಆ ವಿಚಾರದಲ್ಲಿ ಕಳ್ಳಾಟ ಆಡೋದನ್ನ ಬಿಟ್ಟು ಬಾಯಿ ಮುಚ್ಕೊಂಡು ಇದ್ರೆ ನಿಮಗೂ ಒಳ್ಳೇದು ನಮಗೂ ಒಳ್ಳೇದನ್ನುವಂತಹ ಎಚ್ಚರಿಕೆಯನ್ನ ಚೈನಾಗೆ ಕೊಟ್ಟು ಬಂದಿದ್ದಾರೆ. ವೀಕ್ಷಕರಲ್ಲಿ, ಪಾಕಿಸ್ತಾನಕ್ಕೆ ಆರ್ಥಿಕ ಟೈಮ್ ಬಾಂಬ್ ಮಾತ್ರ ಅಲ್ಲ, ಪಾಕಿಸ್ತಾನಕ್ಕೆ ತಮ್ಮವರೇ ಬಾಂಬ್ ಅನ್ನ ಹಿಡ್ಕೊಂಡು ನಿಂತು ಬಿಟ್ಟಿದ್ದಾರೆ. ಒಂದು ಕಡೆ ಬಲೂಚಿಸ್ತಾನ, ಇನ್ನೊಂದು ಕಡೆ ಸಿಂಧಿಗಳು, ಪಶ್ತೂನ್ಗಳು ಇವರೆಲ್ಲರೂ ಕೂಡ ತಮ್ಮ ತಮ್ಮ ಪ್ರದೇಶಗಳಲ್ಲಿ ಭಾರಿ ಗಲಾಟೆಯನ್ನ ಮಾಡ್ತಾ ಇದ್ದಾರೆ. ಬಲೂಚ್ ಲಿಬರೇಷನ್ ಆರ್ಮಿ ಅಂತೂ ಈಗ ಇನ್ನಷ್ಟು ಅಗ್ರೆಸಿವ್ ಆಗಿ ಮುಂದೆ ಹೋಗ್ತಾ ಇದೆ. ಒಂದು ಬಾರಿ ಅವರು ಸ್ವತಂತ್ರಗೊಂಡ್ರು ಅಂತ ಅನ್ಕೊಳ್ಳಿ, ಆಮೇಲೆ ಇರೋದು ಮಜಾ. ಚೈನಾ, ನಾನು ಆಗ್ಲೇ ಹೇಳಿದ್ನಲ್ವಾ, ಈಗಲೇ ಪಾಕಿಸ್ತಾನವನ್ನ ಬಿಟ್ಟು ಬಿಟ್ಟಿದೆ. ಆಮೇಲೆ ಅಂತೂ ಸಂಪೂರ್ಣವಾಗಿ ತ್ಯಜಿಸಿ ಈ ಬಲೂಚಿಸ್ತಾನದ ಜೊತೆಗೆ ಅವರ ಯೋಜನೆಗಳ ಜೊತೆಗೆ ಅಂಡ್ ಅವರ ಭೂಮಿಯಲ್ಲಿರುವಂತಹ ಅಪರೂಪದ ಖನಿಜಗಳು ಏನಿದೆ ಇವೆಲ್ಲವನ್ನ ಪಡ್ಕೊಳ್ಳೋದಕ್ಕೆ ಅವರ ಜೊತೆಯಾಗಿ ನಿಂತು ಬಿಡ್ತಾರೆ. ಪಾಕಿಸ್ತಾನವನ್ನ ಕಂಪ್ಲೀಟ್ ಆಗಿ ಒಪೋಸ್ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಇನ್ನು ಆಪರೇಷನ್ ಸಿಂಧೂರ ಅಂತೂ ಪಾಕಿಸ್ತಾನದ ಸಶಸ್ತ್ರ ಪಡೆಯನ್ನ ಸಂಪೂರ್ಣವಾಗಿ ನಾಶ ಮಾಡಿ ಹಾಕಿದೆ. ಖೈಬರ್ ಪಖ್ತೂನ್ಖ್ವಾ ಪ್ರದೇಶದಲ್ಲೂ ಕೂಡ ಭಾರಿ ಅಶಾಂತಿ ಸೃಷ್ಟಿ ಆಗ್ತಾ ಇದೆ. ಆ ಕಡೆ ಅವುಗಳಿಗೆ ತಾಲಿಬಾನ್ ಬೆಂಬಲ ಬೇರೆ. ಕಳೆದ 1 ವರ್ಷದಲ್ಲಿ ನಿಮಗೆ ಗೊತ್ತು, ಆ ವಿವಾದಿತ ಪಾಕಿಸ್ತಾನ ಅಫ್ಘಾನ್ ಗಡಿಯಲ್ಲಿ ತಾಲಿಬಾನಿಗಳು ಆಗಾಗ ನುಗ್ಗಿ ಪಾಕಿಸ್ತಾನಿ ಪಡೆಗಳನ್ನ ಹೇಗೆ ಕೊಂದು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು.
ಈ ಪಶ್ತೂನ್ಗಳು ನೋಡಿದ್ರೆ ತಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಇದೇ ತಾಲಿಬಾನಿಗಳಿಂದ ಎಲ್ಲಾ ರೀತಿಯ ಬೆಂಬಲವನ್ನು ಕೂಡ ಪಡಿತಾ ಇದೆ. ಪಾಕಿಸ್ತಾನಕ್ಕೆ ಕಾಬೂಲ್ ನದಿಯ ಹರಿವನ್ನು ನಿಲ್ಲಿಸೋದಕ್ಕೆ ತಾಲಿಬಾನ್ ಸರ್ಕಾರ ಅಣೆಕಟ್ಟು ಬೇರೆ ನಿರ್ಮಿಸ್ತಾ ಇದೆ. ಹಾಗಾಗಿ ಒಂದು ಕಡೆ ಅವರ ಎಕ್ಕುಟ್ಟು ಹೋದಂತಹ ಆರ್ಥಿಕತೆ, ಇನ್ನೊಂದು ಕಡೆ ಭಾರತದ ಸಿಂಧೂ ಜಲ ಒಪ್ಪಂದ ರದ್ದತಿ, ಸಾಲದಕ್ಕೆ ಅಫ್ಘಾನಿಸ್ತಾನ ಅಣೆಕಟ್ಟನ್ನು ನಿರ್ಮಿಸ್ತಾ ಇರುವಂಥದ್ದು. ಇವೆಲ್ಲವೂ ಸೇರಿ ಪಾಕಿಸ್ತಾನದ GDP 25%, ಅದೇ ರೀತಿ ಪಾಕಿಸ್ತಾನದ ಉದ್ಯೋಗದ ಮೇಲೆ 40% ಪರಿಣಾಮವನ್ನ ಬೀರೋದಿದೆ. ವೀಕ್ಷಕರೇ, ಸಿಂಧ್ ಅದೇ ರೀತಿ POKಯಲ್ಲೂ ಕೂಡ ಸ್ವಾತಂತ್ರ್ಯ ಚಳುವಳಿಯ ಕಿಚ್ಚು ಜೋರಾಗ್ತಾ ಇದೆ. ಪಾಕಿಸ್ತಾನ ಇಲ್ಲಿ ಯಾವುದನ್ನೆಲ್ಲ ತಡ್ಕೊಳ್ಳೋದು ನೀವೇ ಹೇಳಿ. ಆ ದುರ್ಬಲ ಸೇನೆಯನ್ನ ಇಟ್ಕೊಂಡು ಅವ್ರು ಎಷ್ಟೆಲ್ಲ ಅಶಾಂತಿ ಶಮನವನ್ನ ಮಾಡೋದಕ್ಕೆ ಸಾಧ್ಯ ನೀವೇ ಹೇಳಿ. ವೀಕ್ಷಕರೇ, ಪಾಕಿಸ್ತಾನಕ್ಕೆ ಇಲ್ಲಿ ನೀರು ಎಷ್ಟು ಮುಖ್ಯ ಅನ್ನುವಂತ ನಿಮಗೆಲ್ರಿಗೂ ಗೊತ್ತೇ ಇದೆ. ವಿಶ್ವದ 3ನೇ ಅತ್ಯಂತ ನೀರಿನ ಒತ್ತಡ ಇರುವಂತಹ ದೇಶ ಅಂತ ಹೇಳಿದ್ರೆ ಅದು ಪಾಕಿಸ್ತಾನ. ಈಗ ಸಿಂಧೂ ಜಲ ಒಪ್ಪಂದ ರದ್ದತಿ ಆದ ಮೇಲಂತೂ ಅವರು ಆ 3ನೇ ಸ್ಥಾನದಿಂದ ಆದಷ್ಟು ಬೇಗ 1ನೇ ಸ್ಥಾನಕ್ಕೆ ಬರುವಂತವ್ರು ಇದ್ದಾರೆ. ಇಲ್ಲಿ ಭಾರತ ಎಂತಹ ಅದ್ಭುತ ಹೆಜ್ಜೆಗಳನ್ನ ಇಟ್ಟಿದೆ ಅಂತ ಹೇಳಿದ್ರೆ ಇನ್ನು ನಾವು ಏನು ಮಾಡಬೇಕಾಗಿಲ್ಲ. ಅವರ ಒಳಗೆ ಇರುವಂತಹ ಬಿರುಕುಗಳು ಅವರನ್ನ ನಾಶ ಮಾಡ್ತಾ ಹೋಗುತ್ತೆ. ಮುಂದಿನ ದಿನಗಳೇನು ಈಗಲೇ ಆರಂಭ ಆಗಿಬಿಟ್ಟಿದೆ. ನಾಗರಿಕರು ಗಲಾಟೆ ಶುರು ಮಾಡಿಬಿಟ್ಟಿದ್ದಾರೆ. ನಮಗೆ ಈ ಸರ್ಕಾರನೇ ಬೇಡ ಅಂತ ಬೀದಿಗೆ ಇಳಿತಾ ಇದ್ದಾರೆ. ಇದು ಹೋಗ್ತಾ ಹೋಗ್ತಾ ಜೋರಾಗುತ್ತೆ ವಿನಃ ಕಮ್ಮಿ ಅಂತೂ ಆಗಲ್ಲ. ಇನ್ನು ನಾನಾಗ್ಲೇ ಹೇಳಿದ ಹಾಗೆ ಚೈನಾ ಪಾಕಿಸ್ತಾನ ಸಂಬಂಧ ಹಳಸಿ ಹೋಗ್ಬಿಟ್ಟಿದೆ. ಅಮೆರಿಕದ ಜೊತೆಗೆ ಕ್ರಿಪ್ಟೋ ಒಪ್ಪಂದ ಮಾಡಿದಾಗ ಆರಂಭ ಆಯಿತು. ಆಪರೇಷನ್ ಸಿಂಧೂರದ ಸಮಯದಲ್ಲಿ ಪಾಕ್ ಬಂಕರಲ್ಲಿ ಅದೇನೋ ಅಮೆರಿಕದ ಪರಮಾಣು ಶಸ್ತ್ರಾಸ್ತ್ರಗಳು ಬಹಿರಂಗಗೊಳ್ತು. ಅವಾಗ ಇವರು ಇನ್ನಷ್ಟು ಕೋಪಗೊಳ್ತಾರೆ. ಅಷ್ಟೇ ಅಲ್ಲ, ಆಪರೇಷನ್ ಸಿಂಧೂರ ಕೇವಲ ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ, ಚೈನಾಗೆ ಕೂಡ ಬಹಳ ದೊಡ್ಡ ಹೊಡೆತವನ್ನು ಕೊಟ್ಟುಬಿಡ್ತು. ಯಾಕಂದ್ರೆ ಚೈನಾದ ಕಳಪೆ ಶಸ್ತ್ರಾಸ್ತ್ರ ಆಪರೇಷನ್ ಸಿಂಧೂರದ ಮೂಲಕ ಜಗತ್ತಿನ ಮುಂದೆ ತೆರೆದುಕೊಳ್ತು. ಇವತ್ತು ಅದರಿಂದಾಗಿ ಚೈನಾ ಜೊತೆಗೆ ರಕ್ಷಣಾ ಒಪ್ಪಂದಕ್ಕೆ ಯಾರು ಕೂಡ ಮುಂದೆ ಆಗ್ತಾ ಇಲ್ಲ. ಎಲ್ಲ ಒಪ್ಪಂದಗಳು ಕೂಡ ರದ್ದಾಗುವಂತಹ ಮಟ್ಟಕ್ಕೆ ಹೋಗಿ ನಿಂತಿದೆ. ವೀಕ್ಷಕರೇ, ನಾನು ಹಿಂದಿನ ಸಂಚಿಕೆಯಲ್ಲೂ ಹೇಳಿದ ಹಾಗೆ ಈಗ ಭಾರತಕ್ಕೆ ಒಂದು ಸುವರ್ಣ ಅವಕಾಶ ಒದಗಿ ಬಂದಿದೆ ಅನ್ನುವಂಥದ್ದಕ್ಕಿಂತ ಈ ಅವಕಾಶವನ್ನು ಸೃಷ್ಟಿ ಮಾಡಿಕೊಂಡಿದೆ ಅಂತ ಹೇಳಬಹುದು. ಹೇಗೆ ಸೃಷ್ಟಿ ಮಾಡಿಕೊಳ್ತು? ಆಪರೇಷನ್ ಸಿಂಧೂರದ ಮೂಲಕ ಅವರಲ್ಲಿದ್ದಂತಹ ಆ ಆಂತರಿಕ ಸ್ವಾತಂತ್ರ್ಯ ಚಳುವಳಿಗಳಿಗೆ ನಾವು ಇನ್ನಷ್ಟು ಬಲವನ್ನು ಕೊಟ್ವಿ. ಮಿತ್ರ ರಾಷ್ಟ್ರ ಚೈನಾ ಅಯ್ಯೋ ಇವ್ರು ಬೇಡವೇ ಬೇಡ ಅಂತ ಹೋಗುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತವೆ. ಮಧ್ಯದಲ್ಲಿ ಅಮೆರಿಕ ಬಂದು ಅವರು ವಿಲನ್ ಆಗೋ ಹಾಗೆ ಮಾಡಿದ್ವಿ. ಸಿಂಧೂ ಜಲ ಒಪ್ಪಂದ ರದ್ದು ಮಾಡಿದ್ವಿ. ಇದು ಪಾಕಿಸ್ತಾನದ ಆರ್ಥಿಕತೆಯ ಬೆನ್ನೆಲುಬು ಅಂದ್ರೆ ಕೃಷಿಯನ್ನ ದೊಡ್ಡ ಅಪಾಯಕ್ಕೆ ಸಿಲುಕಿಸ್ತು. ಹಾಗಾಗಿ ಈಗ ಭಾರತ ಮಾಡಬೇಕಾಗಿರುವಂಥದ್ದು ಇಷ್ಟೇ. ಈಗಾಗಲೇ ಹಳ್ಳಕ್ಕೆ ಬಿದ್ದಿರುವಂತಹ ಪಾಕಿಸ್ತಾನವನ್ನ ಮತ್ತೆ ಏಳದ ಹಂತಕ್ಕೆ ತಂದು ಬಿಡುವಂಥದ್ದು. ವೀಕ್ಷಕರು, ನಿಮಗೆಲ್ಲರಿಗೂ ಗೊತ್ತು, ಈಗಾಗಲೇ ಪಾಕಿಸ್ತಾನ ಭಾರತಕ್ಕೆ ಹೆದರ್ಕೊಂಡು ನಮ್ಮಲ್ಲಿರುವಂತಹ ಭಯೋತ್ಪಾದಕರನ್ನ ನಿಮಗೆ ಹಸ್ತಾಂತರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಾವು ಆರಾಮಾಗಿ ಇನ್ನು POKಯನ್ನ ಕೂಡ ಪಡ್ಕೊಳ್ಬಹುದು. ಅದಕ್ಕೆ ಪಾಕಿಸ್ತಾನದ ಜೊತೆಗೆ ದೀರ್ಘ ಯುದ್ಧವನ್ನ ಮಾಡಿ ನಮ್ಮ ಸಮಯ ನಮ್ಮ ಹಣವನ್ನ ವ್ಯರ್ಥ ಮಾಡುವಂತ ಅಗತ್ಯ ಬರಲ್ಲ. ಈಗಿನ ಹೆಜ್ಜೆಗಳನ್ನ ನೋಡ್ತಾ ಇದ್ರೆ ಅವರೇ POKಯನ್ನ ತಟ್ಟೆಯಲ್ಲಿ ಇಟ್ಟು ಖಂಡಿತವಾಗ್ಲೂ ಭಾರತಕ್ಕೆ ಕೊಟ್ಟೇ ಕೊಡ್ತಾರೆ. ಇದು ಒಂದು ಓಟಿನ ತಾಕತ್ತು. ಇದೊಂದು ಸಮರ್ಥ ನಾಯಕತ್ವದ ತಾಕತ್ತು. ಹೌದಲ್ವೋ? ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.